ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ವಾ? ಇದಕ್ಕೆ ಆಕ್ಸಿಡೆಂಟ್ ಆದರೆ ಹಿಂದೆ ಕೂರ್ತಿರ್ತಕ್ಕಂಥ ಪ್ಯಾಸೆಂಜರ್ಗೆ ಯಾವುದೇ ಥರ ಇನ್ಸೂರೆನ್ಸ್ ಬರಲ್ವಾ? ಇದಕ್ಕೆಲ್ಲ ಕಾರಣ ಏನು? ಪದೇ ಪದೇ ಯಾಕೆ ಬೈಕ್ ಟ್ಯಾಕ್ಸಿ ಬೇಡ ಅಂತಿದ್ದಾರೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರ್ ಅರೌಂಡ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಎವ್ರಿಡೇ ಇದೇ ಥರ ಬರ್ತಾ ಇರುತ್ತೆ. ಹೀಗೆ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೊತ್ತಿರಬೇಕು, ಇವತ್ತು ರ್ಯಾಪಿಡೋ ಆಕ್ಸಿಡೆಂಟ್ ಆದರೆ ಇನ್ಸೂರೆನ್ಸೇ ಬರಲ್ಲ ವೈಟ್ ಬೋರ್ಡಲ್ಲಿ ಅಂತ ಹೈಕೋರ್ಟಲ್ಲಿ ವಾದ ಮಾಡ್ತಾರೆ ಆಟೋ ಪರವಾಗಿ ಏನಿದಾರಲ್ಲ ಲಾಯರ್ಗಳು. ಹಂಗೆ ಇವತ್ತು ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಸೇಫೇ ಇಲ್ಲ, ತುಂಬ ಆಕ್ಸಿಡೆಂಟ್ ಆಗುತ್ತೆ, ತುಂಬ ಮಿಸ್ಬಿಹೇವ್ ಆಗ್ತಾ ಇದೆ ಲೇಡೀಸ್ಗೆ ಅಂತ ತುಂಬ ಕಂಪ್ಲೇಂಟ್ಸ್ ಪದೇ ಪದೇ. ಓಕೆ, ಇದಕ್ಕೆಲ್ಲ ಕಾರಣ ಏನು? ಬನ್ನಿ ಅದನ್ನು ಕೂಡ ಹೇಳ್ತೀನಿ. ಇವತ್ತು ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗ್ತಕ್ಕೆ ಮೇನ್ ಕಾರಣ ಏನಪ್ಪ ಟೂ ವೀಲರ್ ಅಂದರೆ ರೋಡ್ಗಳು ಸರಿ ಇಲ್ಲ. ಇವತ್ತು ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ, ಟೂ ವೀಲರ್ ಬೈಕ್ ಸೇಫ್ ಇಲ್ಲ ಅಂತಾರೆ. ಇವತ್ತು ನಮ್ಮ ಬೆಂಗಳೂರು ರೋಡೇ ಸೇಫ್ ಇಲ್ಲ. ಮೇನ್ ಬೆಂಗಳೂರು ರೋಡ್ ಸೇಫ್ ಇದ್ರೆ ತಾನೇ ಡ್ಯೂಟಿ ಮಾಡೋಕ್ಕಾಗೋದು. ಬೇಲಿನೇ ಎದ್ದು ಹೊಲ ಮೇದಂತೆ ಹಂಗಾಗ್ಬಿಟ್ಟಿದೆ ಇವತ್ತು ಬೆಂಗಳೂರು ರೋಡ್ಗಳ ಪರಿಸ್ಥಿತಿ. ಇನ್ನು ರೋಡ್ಗೆ ಎಲ್ಲಿ ನೋಡಿದ್ರು ಅರ್ಧ ಅಡಿ, ಒಂದಡಿ, 2 ಅಡಿ ಗುಂಡಿಗಳೇ. ಈ ಥರ ಗುಂಡಿಗಳು ಇಟ್ಕೊಂಡು ಬೈಕ್ ಹೆಂಗೆ ಓಡ್ಸೋಕ್ಕಾಗತ್ತೆ? ಇವತ್ತು ನಾರ್ಮಲ್ ಬೈಕಲ್ಲಿ ಹೋಗೋರು ಕೂಡ ಆಕ್ಸಿಡೆಂಟ್ ಆದರೆ ಅದಕ್ಕೆ ಬೆಲ್ಟ್ ಮಾಡಿ ತೋರಿಸೋದು, ರ್ಯಾಪಿಡೋ ಬೈಕ್ ಆಕ್ಸಿಡೆಂಟ್ ಆಯಿತು, ಕೈಕಾಲು ಮುರಿದೋಯ್ತು, ಸತ್ತೋದ್ರು, ಇದೇ ನ್ಯೂಸೇ. ಬೇರೆ ಏನು ನ್ಯೂಸ್ ಬರಲ್ಲ. ಇವತ್ತು ಎಷ್ಟೋ ಜನ ಟೂ ವೀಲರಲ್ಲಿ ಬೇರೆ ಪರ್ಸನಲ್ ವೆಹಿಕಲ್ ಆಗುತ್ತೆ ಆಕ್ಸಿಡೆಂಟು, ಅದಕ್ಕೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿಬಿಡ್ತಾರೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯಿತು. ಬಿಕಾಸ್ ಇದಕ್ಕೆಲ್ಲ ಒಂದೇ ರೀಸನ್ನು, ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಬೇಕು ಬೆಂಗಳೂರಲ್ಲಿ. ಬೈಕ್ ಟ್ಯಾಕ್ಸಿ ಬರೋಕ್ಕೆ ಇಷ್ಟ ಇಲ್ಲ ಕೆಲವರಿಗೆ, ಕೆಲವು ಸಂಘಟನೆಗಳಿಗೆ. ಹಂಗಾಗಿ ಪದೇ ಪದೇ ಒಂದು ಬೈಕ್ ಟ್ಯಾಕ್ಸಿಗೆ ಏನೋ ಒಂದು ರೀಸನ್ ಕೊಟ್ಕೊಂಡು ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ಬೇಕಂತಾರೆ. ನಿಜಲ್ಲಿ ತುಂಬ ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ನಮ್ಮ ಜನ. ಹೇಳಬೇಕು, ಅವ್ರು ಮಾತ್ರ ಚೆನ್ನಾಗಿದ್ರೆ ಸಾಕು, ಅವ್ರ ಫ್ಯಾಮಿಲಿ ಚೆನ್ನಾಗಿದ್ರೆ ಸಾಕು, ಅವ್ರ ಹೊಟ್ಟೆ ತುಂಬಿಟ್ರೆ ಸಾಕು, ಬೇರೆಯವ್ರು ಹೆಂಗಾರ ಹಾಳಾಗೋಗ್ಲಿ, ನಮಗೆ ಯಾಕೆ, ನಾವು ಚೆನ್ನಾಗಿದ್ರೆ ಸಾಕಪ್ಪ ಅನ್ನೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿದೆ ನಮ್ಮ ಜನಗಳಲ್ಲಿ. ಫಸ್ಟ್ ಇದನ್ನು ತೆಗೆದಾಕಬೇಕು. ಎಲ್ಲ ಕನ್ನಡದವರೇ, ಎಲ್ಲರೂ ಚೆನ್ನಾಗಿರ್ಬೇಕು. ಇಲ್ಲಿ ಎಲ್ಲ ಬದುಕಕ್ಕೆ ಬಂದಿರೋದು ಬೆಂಗಳೂರಿಗೆ, ದುಡ್ಕೊಂಡು ತಿನ್ನೋಕ್ಕೆ. ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ? ಯಾರನ್ನ ಕಿತ್ಕೊಂಡು ತಿಂತ ಇಲ್ಲ. ಇವರು ಬೈಕ್ ಟ್ಯಾಕ್ಸರ್ ಇವರ ಕಷ್ಟಪಟ್ಟು ದುಡ್ಕೊಂಡು ತಿಂತಿದ್ದಾರೆ, ಅವ್ರು ಆಟೋದವ್ರು ಅವ್ರ ಪಾಡಿಗೆ ಅವ್ರು ಕಷ್ಟಪಟ್ಟು ದುಡ್ಕೊಂಡು ತಿಂತಿದ್ದಾರೆ. ಹಾಗಾಗಿ ಅನ್ನೆಸೆಸರಿ ಸುಮ್ಮನೆ ಬೈಕ್ ಟ್ಯಾಕ್ಸಿಗಳ ಮೇಲೆ ಏನಕ್ಕೆ ಗೂಬೆ ಕೂರಿಸ್ತಾರೆ? ಎಷ್ಟು ವಿಡಿಯೋ ನೋಡ್ತೀವಿ ನಾವು ಎವ್ರಿಡೇ, ಬೈಕ್ ಟ್ಯಾಕ್ಸಿ ಸರಿ ಇಲ್ಲ. ಇವತ್ತು ಬೈಕ್ ಟ್ಯಾಕ್ಸಿಗೆ ಆಕ್ಸಿಡೆಂಟ್ ಆಗೋಕ್ಕೆ ಮೇನ್ ಕಾರಣ ನಮ್ಮ ರಾಜ್ಯ ಸರ್ಕಾರ. ಇಂಥ ಅವ್ಯವಸ್ಥೆ ರೋಡ್ಗಳು ಬೆಂಗಳೂರಲ್ಲಿ ಇರೋದ್ರಿಂದ. ಒಂದು ತಿಂಗಳು ಹಿಂದೆನೇ ಅನೌನ್ಸ್ ಮಾಡ್ತು, 45 ಡೇಸಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಗುಂಡಿ ಮುಚ್ಚೋ ಕಾರ್ಯ ಕಂಪ್ಲೀಟ್ ಆಗಬೇಕು ಅಂತವ. ಇವತ್ತು ಎಲ್ಲಿ ಕಂಪ್ಲೀಟ್ ಆಗಿದೆ? 1 ತಿಂಗಳಲ್ಲ, 2 ತಿಂಗಳಾಗೋಯ್ತು. 100ಕ್ಕೆ 10 ಭಾಗ ಕೂಡ ಎಲ್ಲೂ ಗುಂಡಿ ಮುಚ್ಚಿ ಕೆಲಸ ಮುಗ್ದಿಲ್ಲ. ಇನ್ನು ಮಿಕ್ಕಿರೋ 90% ಹಂಗೆ ಇದಾವೆ ಗುಂಡಿಗಳು ಬೆಂಗಳೂರು ತುಂಬವ. ನಮ್ಮ ವಂಶದಿಂದ ಜಿಗಣಿಗೆ ಹೋಗೋ ರೋಡು ಯಾವ ಲೆವೆಲ್ಗೆ ಅವ್ಯವಸ್ಥೆ ಆಗಿದೆ ಅಂದ್ರೆ ಹೇಳಕ್ ತೀರ್ದು. ಎಷ್ಟು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಷ್ಟು ಸಾವಿರಾರು ವೆಹಿಕಲ್ ಓಡಾಡ್ತೈತೆ ಪ್ರತಿನಿತ್ಯವ. ಎಲ್ಲೋ ಗುಂಡಿ ಬಿದ್ದರೆ ಸುಮ್ಮನೆ ತತ್ತರೆ ಯಾವುದೊಂದು ಕಲ್ಲು ಮಣ್ಣು ವೇಸ್ಟ್ ತಂದು ಸುರಿತಾರೆ, ಮತ್ತೆ 2 ದಿನಕ್ಕೆ ಆ ಗುಂಡಿ ಹಂಗೆ ಬಿದ್ದೋಗುತ್ತೆ. ಸುಮಾರು 10 ವರ್ಷ ಮೇಲಾಯಿತು ಈ ರೋಡಿಗೆ ಟಾರ್ ಅನ್ನೋದೇ ಕಂಡಿಲ್ಲ ಆ ರೋಡು. ಈ ಥರ ಅವ್ಯವಸ್ಥೆ ರೋಡ್ಗಳು ಇಟ್ಕೊಂಡು ಬೈಕ್ ಟ್ಯಾಕ್ಸಿ ಬೇಡ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಏನು ಕಾರಣ ಇದಕ್ಕೆ? ಫಸ್ಟ್ ಇದು ಇವ್ರು ಸರಿ ಮಾಡಬೇಕಲ್ಲ, ರೋಡ್ ಸರಿ ಮಾಡಬೇಕು ಫಸ್ಟು. ಇಂಡಸ್ಟ್ರಿಯಲ್ ರೋಡ್ ಹೋಗಲಿ, ಇವತ್ತು ಮೇನ್ ಸಿಟಿಲಿ ಮೇನ್ ರೋಡ್ಗಳಲ್ಲಿ ಗುಂಡಿ ಎಲ್ಲಿ ಬೇಕಲ್ಲಿ ಹಳ್ಳ ಬಿದ್ದೋಗಿದ್ದಾವೆ, ಅರ್ಧ ಅಡಿ 1 ಅಡಿ ಗುಂಡಿಗಳು. ಈ ಥರ ಆಕ್ಸಿಡೆಂಟ್ ಆಗೋದ್ರಲ್ಲಿ ಇನ್ನೇನಾಗುತ್ತೆ? ಖಂಡಿತ ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರದ ಅವ್ಯವಸ್ಥೆ. ನಮ್ಮ ರೋಡ್ಗಳು ಸರಿ ಮಾಡಿಲ್ಲ. ಬೆಂಗಳೂರು ತುಂಬ ಗುಂಡಿ ಬಿದ್ದಿರೋಕ್ಕೆ ಟೂ ವೀಲರ್ಗಳು ಆಕ್ಸಿಡೆಂಟ್ ಆಗೋದು ಜಾಸ್ತಿ ಇವತ್ತು. ಇದು ಫಸ್ಟ್ ರೆಡಿ ಆಗಬೇಕು. ಫಸ್ಟು ರೋಡ್ ರೆಡಿ ಮಾಡಿಬಿಟ್ಟು ಚೆನ್ನಾಗಿ, ಆಮೇಲೆ ಆಕ್ಸಿಡೆಂಟ್ ಆದರೆ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ವೋ, ಸೇಫ್ ಇದೆ ಅನ್ನೋದು ಆಮೇಲೆ ಅದು ಡಿಸೈಡ್ ಮಾಡಬೇಕಾಗುತ್ತೆ. ಫಸ್ಟ್ ಈ ವಿಚಾರನೂ ಕೂಡ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಚರ್ಚೆ ಆಗಬೇಕು ಮುಂದಿನ ದಿನಗಳಲ್ಲಿ. ಏಕೆಂದರೆ ಪದೇ ಪದೇ ಇದು ಪ್ರಾಬ್ಲಮ್ ಜಾಸ್ತಿ ಆಗ್ತದೆ. ಟೂ ವೀಲರ್ಗೆ ಏನೋ ಬೈಕು, ದೊಡ್ಡ ದೊಡ್ಡ ಲಾರಿಗಳು, ಆಟೋಗಳು, ಕಾರ್ಗಳು ಅಂದರೆ ಹೆಂಗೋ ಸಣ್ಣ ಪುಟ್ಟ ಗುಂಡಿ ಇದ್ರೆ ಹತ್ತು ಹೋಗ್ಬಿಡ್ತವೆ. ಬಟ್ ಟೂ ವೀಲರ್ ಬೈಕ್ ಆಗಲ್ಲ ಆ ಥರ. ಒಂದು ಸ್ವಲ್ಪ ಸ್ಪೀಡಾಗಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಗುಂಡಿಗೆ ಇಳಿದ್ರೂ ಆಕ್ಸಿಡೆಂಟ್ ಬಿದ್ದೋಗಿ ಸ್ಕಿಡ್ಡಾಗಿ ಬೀಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಹಂಗಾಗಿ ರೋಡ್ಗಳು ಫಸ್ಟ್ ಸರಿ ಆಗಬೇಕು ಬೆಂಗಳೂರಲ್ಲಿ, ಆನಂತರ ಆಕ್ಸಿಡೆಂಟ್ ಕೂಡ ಕಮ್ಮಿ ಆಗುತ್ತೆ. ಇನ್ನು ಇನ್ಸೂರೆನ್ಸ್ ವಿಚಾರಕ್ಕೆ ಬರ್ತಾರೆ, ಇನ್ಸೂರೆನ್ಸೇ ಬರಲ್ಲ. ಟೂ ವೀಲರಲ್ಲಿ ವೈಟ್ ಬೋರ್ಡಲ್ಲಿ ಆಕ್ಸಿಡೆಂಟ್ ಆದರೆ ಯಾವುದೇ ಥರ ಇನ್ಸೂರೆನ್ಸ್ ಇಲ್ಲ ಅಂತಾರೆ. ಖಂಡಿತ ಇನ್ಸೂರೆನ್ಸ್ ಬರುತ್ತೆ. ಇವತ್ತು ರ್ಯಾಪಿಡೋ ಕಂಪ್ನಿಲಿ ಹಿಂದೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋದ್ರೆ 5 ಲಕ್ಷ ಇನ್ಸೂರೆನ್ಸ್ ಇದೆ ಕವರೇಜು. ಊಬರ್ ಕಂಪ್ನಿಲಿ ಅಷ್ಟೇ ಅಪ್ ಟು 10 ಲ್ಯಾಕ್ಸ್ವರೆಗೂ ಇದೆ. ಓಲಾದಲ್ಲೂ 5 ಲ್ಯಾಕ್ಸ್ ಇದೆ. ಇನ್ಸೂರೆನ್ಸ್ ಬರುತ್ತೆ. ಇದಕ್ಕೆ ಬುಕ್ಕಿಂಗ್ ಮಾಡ್ಬೇಕಾದ್ರೆ ಕಸ್ಟಮರ್ಗೆ ಒಂದು ಆಪ್ಷನ್ ಬರುತ್ತೆ, ₹3 ಅದನ್ನು ಆಕ್ಟಿವೇಟ್ ಮಾಡ್ಕೋಬೇಕು. ಖಂಡಿತ ಅವರಿಗೆ ಇನ್ಸೂರೆನ್ಸ್ ಬಂದೇ ಬರುತ್ತೆ. ಮತ್ತು ಕಸ್ಟಮರ್ಗೂ ಒಂದು ವಿಚಾರ ಎಚ್ಚರಿಸ್ತೀನಿ, ಯಾರು ಬುಕ್ ಮಾಡ್ತಾರೆ ಅದು ಅವ್ರ ಹೆಸರಲ್ಲೇ ಇರಬೇಕು ID. ಈಗ ಒಂದು ಬುಕ್ ಮಾಡ್ತಿದ್ದೀವಿ ಎಲ್ಲರೂ ಹೋಗ್ಬೇಕಂದ್ರೆ ನಿಮ್ಮ ಹೆಸರಲ್ಲೇ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಅಕೌಂಟಲ್ಲಿ ಕ್ರಿಯೇಟ್ ಆಗಿರಬೇಕು. ಆ ಬುಕ್ಕಿಂಗ್ ಆದಾಗ ನೀವೇ ಹೋಗ್ಬೇಕು ಆ ಬೈಕಲ್ಲಿ. ಇನ್ ಕೇಸ್ ನಿಮಗೇನಾದ್ರು ಆದಾಗ ಖಂಡಿತ ಇನ್ಸೂರೆನ್ಸ್ ಬರುತ್ತೆ, ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗಲ್ಲ. ನೀವು ಯಾರೋ ಹೆಸರಲ್ಲಿ ID ಕ್ರಿಯೇಟ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡು ಹೋದಾಗ ಖಂಡಿತ ನಿಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ. ಆಮೇಲೆ ಕಂಪ್ನಿ ಮೇಲೆ ದೂರ ಹೊರಿಸಿರಿ, ಅದಕ್ಕೆ ಯಾರೂ ಜವಾಬ್ದಾರ ಆಗೋಕ್ಕಾಗಲ್ಲ. ಇದು ಒಂದು ಕಸ್ಟಮರ್ಗಳು ಜ್ಞಾಪಕದಲ್ಲಿ ಇಟ್ಕೋಬೇಕು. ಮತ್ತು ತುಂಬ ಜನ ತಪ್ಪು ಮಾಡ್ತಾರೆ, ಎಲ್ಲೋ ಇರ್ತಾರೆ, ಎಲ್ಲೋ ಇನ್ನೊಂದು ಯಾರಿಗೋ ಬುಕ್ ಮಾಡ್ತಾರೆ.
ಬುಕ್ ಮಾಡೋದು ಇನ್ನೊಬ್ರು ಐಡಿ, ಕಸ್ಟಮರ್ ಯಾರೋ ಹತ್ಕೊಂಡ್ ಬಂದ್ಬಿಡ್ತಾರೆ ಒ ಟಿ ಪಿ ಹೇಳ್ಬಿಟ್ಟು ಕೇಳ್ಕೊಂಡು. ಈ ಥರ ಆದಾಗಲೂ ಆಕ್ಸಿಡೆಂಟ್ ಆದಾಗ ಅವ್ರಿಗೂ ಇನ್ಸೂರೆನ್ಸ್ ಬರಲ್ಲ. ಅದಕ್ಕೋಸ್ಕರ ನಾನು ಆದಷ್ಟು ಹೇಳ್ತೀನಿ, ನಿಮ್ಮ ಅಕೌಂಟು ನಿಮ್ಮ ಮೊಬೈಲ್ ನಂಬರಿಂದನೇ ಬುಕ್ ಮಾಡ್ಕೊಂಡು ನೀವೇ ಹೋಗಿ ಕಸ್ಟಮರ್ಗಳು ಅದೊಂದು ₹3 ಒಂದು ಆಕ್ಟಿವೇಶನ್ ಮಾಡ್ಕೊಂಡು ಖಂಡಿತ ನಿಮ್ಗೆ ಇನ್ಸೂರೆನ್ಸ್ ಬರುತ್ತೆ. ಇನ್ ಕೇಸ್ ಕೈಕಾಲು ಮುರಿದೋಲಿ ಸಣ್ಣ ಪುಟ್ಟ ಮೇಜರ್ ಆಕ್ಸಿಡೆಂಟ್ ಆದ್ರೂ ಕೂಡ ನಿಮಗೆ ಹಾಸ್ಪಿಟಲ್ ಫುಲ್ ಖರ್ಚೆಲ್ಲ ಆ ಕಂಪ್ನಿ ನೋಡ್ಕೊಳುತ್ತೆ. ಬಟ್ ನೀವು ಯಾವುದೋ ಮೊಬೈಲ್ ನಂಬರು ಯಾರ್ದೋ ಅಕೌಂಟಿಂದ ಬುಕ್ಕಿಂಗ್ ಮಾಡ್ಕೊಂಡು ತಗೊಂಡೋದ್ರೆ ಖಂಡಿತ ನಿಮ್ಗೆ ಯಾವುದೇ ಥರ ಇನ್ಸೂರೆನ್ಸ್ ₹1 ಬರಲ್ಲ. ಇದು ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಕರೆಕ್ಟಾಗಿದ್ದರೆ ಎಲ್ಲ ಡಾಕ್ಯುಮೆಂಟ್ಸು ಇನ್ಸೂರೆನ್ಸ್ ಖಂಡಿತ ಬಂದೇ ಬರುತ್ತೆ. ಮತ್ತೆ ಅದೇ ಹೇಳ್ದಲ್ವಾ, ಇದಕ್ಕೆಲ್ಲ ಕಾರಣ ಫಸ್ಟ್ ರಾಜ್ಯ ಸರ್ಕಾರನೇ. ಹಂಗಾಗಿ ರೋಡ್ಗಳು ಫಸ್ಟ್ ರೆಡಿ ಆಗಬೇಕು. ರೋಡ್ಗಳು ರೆಡಿ ಆದರೆ ಆಕ್ಸಿಡೆಂಟ್ ಕೂಡ ಕಂಟ್ರೋಲ್ ಆಗೋದು ಕಮ್ಮಿ ಆಗುತ್ತೆ. ಹಾಗಾಗಿ ಇವೆಲ್ಲ ವ್ಯವಸ್ಥೆ ಫಸ್ಟ್ ಸರಿ ಹೋಗಬೇಕು. ಈ ವ್ಯವಸ್ಥೆನೇ ಸರಿ ಇಲ್ಲ ಫಸ್ಟ್ ಆಫ್ ಆಲ್. ಹಂಗಾಗಿ ಬೈಕ್ ಟ್ಯಾಕ್ಸಿಗೆ ಹೋಗಬೇಕು ಸರಿ ಇಲ್ಲ ಅಂತ ಗೋಬೆ ಕೂರಿಸೋದು ಏನು ಎಷ್ಟು ಮಟ್ಟಿಗೆ ಗ್ಯಾರಂಟಿ ಅಲ್ವಾ? ಹಾಗಾಗಿ ಕೆಲವು ಆಟೋದವರು ಇದೇ ಕೆಲಸನೇ ಪದೇ ಪದೇ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಅಂತ ಕೋರ್ಟಲ್ಲಿ ಸಬ್ಮಿಟ್ ಮಾಡ್ತಾನೆ ಇರ್ತಾರೆ. ಮಿಸ್ಬಿಹೇವ್ ಅಂತಾರೆ. ಇವತ್ತು ಎಷ್ಟೋ ಮಿಸ್ಬಿಹೇವ್ ಆಗಿದ್ದಾವೆ. ಯಾವುದೋ ವರ್ಷಕ್ಕೆ 1-2 ಆಗುತ್ತೆ, ಯಾರೋ ಒಬ್ಬರು ಮಾಡ್ತಾರೆ. ಇವತ್ತು ನಮ್ಮ 5 ಬೆಳ್ಳೆ ನಮಗೆ ಕರೆಕ್ಟಾಗಿಲ್ಲಲ್ವಾ? ಇದರಲ್ಲಿ ಹೆಚ್ಚು ಕಮ್ಮಿ ಇದ್ದಾವೆ. ಅದರಲ್ಲಿ ಇವತ್ತು ಲಕ್ಷಾಂತರ ಜನ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾರೆ ಅಂದರೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರುತ್ತಾ? ಒಬ್ಬೊಬ್ಬರದ್ದು ಒಂಥರ ಇರುತ್ತೆ. ಯಾರೋ ಒಬ್ಬ ಇಬ್ಬರು ಕೆಟ್ಟ ಕೆಲಸ ಮಾಡೇ ಮಾಡ್ತಾರೆ. ಆಟೋದಲ್ಲೂ ಮಾಡಿದ್ದಾರೆ, ಕ್ಯಾಬಲ್ಲೂ ಆಗಿದೆ. ಇಲ್ಲ ಅಂತ ಯಾವುದು ಹೇಳೋಕ್ಕಾಗಲ್ಲ, ಎಲ್ಲರೂ ಒಪ್ಕೊಳ್ಳೇಬೇಕು. ಇದು ಗೊತ್ತಿರೋ ವಿಚಾರನೇ. ಈ ಬೈಕ್ ಟ್ಯಾಕ್ಸಿಲೇ ಪರ್ಟಿಕ್ಯುಲರ್ ಆಗುತ್ತೆ. ಬೈಕ್ ಟ್ಯಾಕ್ಸಿಲಿ ಲೇಡೀಸ್ ಸೇಫ್ ಇಲ್ಲ ಅನ್ನೋದು ತಪ್ಪು. ಅದೇ ಇಟ್ಕೊಂಡು ಒಂದು ರೀಸನ್ ಇಟ್ಕೊಂಡು ಪದೇ ಪದೇ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಹೇಳೋದು ಕೂಡ ತಪ್ಪೇನೆ. ಯಾಕೆಂದರೆ ಪ್ರಾಬ್ಲಮ್ಮು ಎಲ್ಲರ ಕಡೆಯಿಂದನೂ ಆಗಿದ್ದಾವೆ. ನಮ್ಮ ಕಡೆಯಿಂದ ಬೈಕ್ ಟ್ಯಾಕ್ಸಿ ಪರವಾಗಿ ಆಗಿದ್ದಾವೆ ಅಂತ ಹೇಳೋಕ್ಕಾಗಲ್ಲ. 3 ಡಿಪಾರ್ಟ್ಮೆಂಟಲ್ಲೂ ಆಗಿದ್ದಾವೆ. 3 ಡಿಪಾರ್ಟ್ಮೆಂಟನ್ನು ಕೂಲಂಕುಷವಾಗಿ ಚರ್ಚೆ ಮಾಡಲೇಬೇಕು ಹೈಕೋರ್ಟಲ್ಲಿ ನ್ಯಾಯಾಧೀಶರು. ಹಂಗಾಗಿ ಎಲ್ಲ ಕಡೆ ಯೋಚನೆ ಮಾಡಿ ತಕ್ಕಡಿನ ಸರಿ ಸಮವಾಗಿ ತೂಗಿ ಪರ್ಮಿಷನ್ ಕೊಡಲೇಬೇಕು ರಾಪಿಡೋ ಬೈಕ್ ಟ್ಯಾಕ್ಸಿಗೆ. ಹಂಗಾಗಿ ಯಾಕೆಂದರೆ ಲಕ್ಷಾಂತರ ಜನ ಇದರಿಂದ ಜೀವನ ಮಾಡ್ತಾಯಿದ್ದಾರೆ. ಜೀವನ ಒಂದು ಕಟ್ಟಿಕೊಂಡಿದ್ದಾರೆ ಇದರಿಂದ ಬೆಂಗಳೂರಿಗೆ ಬಂದು. ಅವರೆಲ್ಲ ಮುಂದಿನ ದಿನಗಳಲ್ಲಿ ಏನಾಗಬೇಕಾಗತ್ತೆ ಹೇಳಿ, ಬ್ಯಾನ್ ಆದರೆ ಸಡನ್ ಅಂತ. ಹಂಗಾಗಿ ತೊಂದರೆ ಆಗುತ್ತೆ. ಬೈಕ್ ಟ್ಯಾಕ್ಸಿ ಕೂಡ ಬ್ಯಾನ್ ಆಗಬಾರ್ದು. ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್, ಏನು ಫುಲ್ ಹೆಲ್ಮೆಟ್ ಇದೆಯಾ, ಇನ್ಸೂರೆನ್ಸ್ ಬರೋ ಥರನೋ, ಒಂದು ಸೇಫ್ಟಿ, ಒಂದು ಸ್ಪೀಡ್ ಲಿಮಿಟು, ಇದೆಲ್ಲ ಒಂದು ಕಂಟ್ರೋಲ್ ಆಗಿ ತಂದು ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಡಬೇಕು ಮುಂದಿನ ದಿನಗಳಲ್ಲಿ. ಅಂದರೆ ಒಂದು ಇಷ್ಟಿರಬೇಕು. ಒಂದು ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಅಂದರೆ ಅವ್ರದ್ದೇ ಆದಂಥ ಹೆಸರಲ್ಲಿ ಅಕೌಂಟ್ ಕ್ರಿಯೇಟ್ ಆಗಿರಬೇಕು ಬೈಕ್ ಟ್ಯಾಕ್ಸಿಗೆ. ಇವತ್ತೆಷ್ಟೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಯಾರ್ಯಾರ್ದೋ ಐ ಡಿ ತಗೊಂಡು ಮಾಡ್ತಾರೆ. ಅದಕ್ಕಾಗಿ ಇವತ್ತು ರೈಡರ್ಸ್ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಜನಸಂಖ್ಯೆ, ಒಪ್ಕೊಂತೀವಿ. ಬಟ್ ಮುಂದಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಕಡಿವಾಣ ಹಾಕಬೇಕು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತರಬೇಕು ಅಂದ್ರೂ ಅಷ್ಟೇ ನಿಮ್ಮ ಹೆಸರಲ್ಲೇ ಇರಬೇಕು. ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದೆ ಅಂದರೆ ಆ ಬೈಕು ನಿಮ್ಮ ಹೆಸರಲ್ಲಿ ಇರಬೇಕು. ಐ ಡಿ ಏನು ಡ್ಯೂಟಿ ಮಾಡ್ತಿರಲ್ಲ ಅಕೌಂಟು ನಿಮ್ಮ ಹೆಸರಲ್ಲಿ ಇರಬೇಕು. ಇವೆಲ್ಲ ಅವ್ರ ಹೆಸರಲ್ಲಿ ಇದ್ದಾಗ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇದ್ದು ಚೆಕ್ಕಿಂಗ್ ಆದಾಗ ಈ ಥರ ಪ್ರಾಬ್ಲಮ್ ಆಗದಂಗೆ ಇರಲಿ ಅಂತ ಒಂದು ರೂಲ್ಸ್ ತಂದರೆ ಖಂಡಿತ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಗೋದು ಕೂಡ ಕಮ್ಮಿ ಆಗುತ್ತೆ, ಜನಸಂಖ್ಯೆ ಕೂಡ ಕಮ್ಮಿ ಆಗ್ತಾರೆ ರೈಡರ್ಸ್ಗಳು. ಅವಾಗ ಎಲ್ಲರೂ ಜೀವನ ಮಾಡ್ಬೋದು. ಇವತ್ತು ಎಷ್ಟೋ ಜನ ಬೇರೆಯವ್ರ ಅಕೌಂಟಲ್ಲಿ ಐ ಡಿಗಳು ಇಟ್ಕೊಂಡು ಡ್ಯೂಟಿ ಮಾಡ್ತಾಯಿದ್ದಾರೆ. ತಪ್ಪಲ್ಲ ಅಂತ ಹೇಳ್ತಾ ಇಲ್ಲ ಅದೇನು. ಬಟ್ ಏನು ಮಾಡೋಕ್ಕಾಗಲ್ಲ, ಹೊಟ್ಟೆಪಾಡು ಎಲ್ಲರೂ ಮಾಡಲೇಬೇಕು. ಇವತ್ತು ಎಲ್ಲರ ಹತ್ರನೂ ಡಿ ಎಲ್ ಮಾಡಿಸ್ಕೊಳಕ್ಕಾಗಲ್ಲ, ಎಲ್ಲರ ಹತ್ರನೂ ಬೈಕ್ ಇರಲ್ಲ, ಎಲ್ಲರ ಹತ್ರನೂ ಡಾಕ್ಯುಮೆಂಟ್ಸ್ ಇರಲ್ಲ. ಹಾಗಾಗಿ ಯಾರ್ದೋ ಒಂದು ರಿಲೇಷನ್ಸು ಫ್ರೆಂಡ್ಸ್ ಹೆಸರಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡು ಮಾಡ್ತಾರೆ. ಬಟ್ ಇವು ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂದರೆ ಈ ಥರ ಆಕ್ಸಿಡೆಂಟ್ ಇವು ಆಗ್ತಾವಲ್ಲ, ಅವಾಗ ಏನು ಕಸ್ಟಮರ್ಗೂ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ನಿಮಗೂ ಕೂಡ ಅದೇ ಥರ ಇನ್ಸೂರೆನ್ಸ್ ಬರಲ್ಲ. ಅದೊಂದು ಉದ್ದೇಶನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆದಷ್ಟು ನಿಮ್ಮ ಹೆಸರಲ್ಲಿ ಅಕೌಂಟ್ ಐ ಡಿ ಇದ್ದರೆ ಡ್ಯೂಟಿ ಮಾಡಿ. ಏನೇ ಒಂದು ಪ್ರಾಬ್ಲಮ್ ಆದರೂ ನಿಮಗೂ ಕೂಡ ಒಂದು ಇನ್ಸೂರೆನ್ಸ್ ಅಂತ ಕ್ಲೈಮ್ ಆಗುತ್ತೆ. ಯಾರ ಹೆಸರಲ್ಲೂ ಐ ಡಿ ಇಟ್ಕೊಂಡು ನೀವು ಡ್ಯೂಟಿ ಮಾಡಿದಾಗ ನಿಮ್ಗೆ ಯಾವುದೇ ನಿಮಗೂ ₹1 ಬರೋಲ್ಲ ಇನ್ಸೂರೆನ್ಸ್, ಕಸ್ಟಮರ್ಗೆ ಹಿಂದೆ ಕೂತಿರೋರು ಅವ್ರಿಗೂ ಬರಲ್ಲ. ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಈ ಥರ ಒಂದು ಫಾಲೋ ಮಾಡಿ ರೂಲ್ಸ್ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.